ಮೀಡಿಯಾದ ಮೂಲಕನೇ ನೋಡಿದ್ವಿ. ಅವರು ನಮಗೆ ಹಲವಾರು ವರ್ಷಗಳಿಂದ ಅವರ ಕಾರ್ಯವೈಖರಿಯಿಂದ ನೋಡ್ಕೊಳ್ತಾ ಬಂದಿರೋರು ನಾವು. ಸೊ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅದು ಎಲ್ಲ ಸಾರ್ವಜನಿಕರು ಕೂಡ ಗೊತ್ತಿರುವಂಥ ವಿಷಯವೇ. ಆದರೆ ಈಗ ನಮ್ಮ ಹಾಸನ ನಗರ ಸಭೆ ಈಗ ಉನ್ನತ ಇದಕ್ಕೆ ಹೋಗಿ ಮಹಾನಗರ ಪಾಲಿಕೆ ಆಗಿರೋದ್ರಿಂದ ಹೆಚ್ಚಿನ ಜವಾಬ್ದಾರಿ ಇದೆ ಮಹಾನಗರ ಪಾಲಿಕೆಯಲ್ಲಿ. ಹಾಗಾಗಿ ಅವರಿಗೆ ಹೆಚ್ಚಿನ ಜವಾಬ್ದಾರಿನ ವಹಿಸಿದಾಗ ದಕ್ಷವಾಗಿ ನಮ್ಮ ಹಾಸನ ನಗರದಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದ್ದಾರೆ. ಅವೆಲ್ಲದೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಈಗ ಏನಾಗ್ತಿದೆ ಅಂತಂದರೆ, ಇಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ವಿರುದ್ಧ ಈಗ ಕೆಲವೊಂದು ಆರೋಪಗಳು, ಪ್ರತಿಭಟನೆ ಇವುಗಳಿಂದ ಏನಾಗ್ತಿದೆ, ಆಕೆಯ ಮಾನಸಿಕವಾಗಿ ಆಕೆ ಕುಗ್ಗಿ ಹೋಗ್ತಾರೆ. ಹಾಗೆ ನಮಗೆ ಒಂದು ಆತಂಕ ಮೂಡ್ತಾ ಇದೆ. ಈ ಸಮಾಜದಲ್ಲಿ ಈ ಥರ ಬೆಳವಣಿಗೆಗಳು ನಡೆದರೆ ಖಂಡಿತವಾಗಿಯೂ ಮುಂದೆ ದಕ್ಷ ಅಧಿಕಾರಿಗಳು ಕಾಣೆಯಾಗ್ತಾರೆ. ಹಾಗೆ ಭ್ರಷ್ಟಾಚಾರನೇ ಮೇಲ್ಗೈ ಸಾಧಿಸುತ್ತೆ ಅಂಥೇಳಿ. ಸೊ ಇವುಗಳ ವಿರುದ್ಧ ಹಾಗೂ ಇದೊಂದು ಮಹಿಳಾ ಅಧಿಕಾರಿಯಾಗಿ ಅಷ್ಟೊಂದು ಒಂದು ಪ್ರಾಮಾಣಿಕವಾಗಿ ಮತ್ತು ಒಂದು ಅಧಿಕಾರಿಯುತವಾಗಿ ನಮ್ಮ ನಗರವನ್ನು ಮಹಾನಗರ ಪಾಲಿಕೆಯನ್ನು ಚೆನ್ನಾಗಿ ಇದು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಿರೋಂಥ ವ್ಯಕ್ತಿಗಳ ಮೇಲೆ ಅನೇಕ ಆರೋಪಗಳು ಮತ್ತು ಆಕೆಯ ಒಂದು ಉತ್ಸಾಹ ಅಥವಾ ಅವಳ ಒಂದು ಕಾರ್ಯಕ್ಷಮತೆಯನ್ನು ಕುಗ್ಗಿಸೋ ರೀತಿಯಲ್ಲಿ ನಡೀತಾ ಇರುವಂಥ ಇದುಗಳನ್ನು ನಾವು ಖಂಡಿತ ಖಂಡಿಸ್ತೀವಿ. ಹಾಗೆ ಇದು ಹೀಗೆ ಮುಂದುವರೆದ್ರೆ ಖಂಡಿತ ಭ್ರಷ್ಟಾಚಾರ ಮೇಲ್ಗೈ ಪಡೆಯುತ್ತೆ. ಸೊ ಇವುಗಳ ವಿರುದ್ಧ ಹೋರಾಡ್ತೀವಿ. ಅಕಸ್ಮಾತ್ ಆಕೆಯ ಒಂದು ಕಾರ್ಯವೈಖರಿಯಲ್ಲಿ ಏನಾದ್ರು ತಪ್ಪಿದ್ರೆ ಅದು ಕಾನೂನುಬದ್ಧವಾಗಿ ಅವರು ತನಿಖೆ ಮಾಡಲಿ, ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಅದ್ರ ಬದಲು ಆ ವ್ಯಕ್ತಿ ಅಂದರೆ ಒಬ್ಬ ಸರ್ಕಾರಿ ನೌಕರ ಮಾಡ್ತಾ ಇರೋವಂಥ ಮಹಿಳೆ ತಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ಏಕಾಏಕಿ ಆಕೆಯ ಕಚೇರಿಗೆ ನುಗ್ಗಿಬಿಟ್ಟು ಅವಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಿ ಒಂದು ಏರು ಧ್ವನಿಯಲ್ಲಿ ಒಬ್ಬ ಮಹಿಳೆಯ ಮೇಲೆ ಮಾತಾಡೋದು ಕೂಡ ಮಹಿಳಾ ದೌರ್ಜನ್ಯ ಆಗುತ್ತೆ. ಸೊ ಇವುಗಳನ್ನು ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಇದು ಮುಂದುವರಿಬಾರ್ದು. ಆಕೆಗೆ ನ್ಯಾಯ ಸಿಗಬೇಕು. ಹಾಗೆ ಸರಿಯಾದ ತನಿಖೆ ನಡೆಸಿ ಏನಾಗಿದೆ ಅಂತ ನೋಡಿಕೊಂಡು ಅದಕ್ಕೆ ನ್ಯಾಯ ದೊರಕಿಸ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೆ. ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬಹುತೇಕ ಮಹಿಳಾ ಅಧಿಕಾರಿಗಳೇ ಇದ್ದಾರೆ. ಹಾಗಾಗಿ ಅವ್ರ ಮೇಲೆ ನಡೆದಿರೋದು ಬಿಟ್ರೆ ಬೇರೆ ಇನ್ನೇನಲ್ಲ. ಅದನ್ನ ದಕ್ಷತೆಯಿಂದ ಮಾಡ್ಲಿ ಅಂತ ಅಷ್ಟೇ ನಾವು ಹೇಳ್ತಿರೋದು. ಇವ್ರ ಮೇಲೆ ಏನ್ ಮಾನಸಿಕ ಕಿರುಕುಳ ಆಗ್ತದೆ ಅದು ತಪ್ಪಬೇಕು. ತನಿಖೆ ಆಗ್ಲಿ. ಏನಾಗ್ತಿದೆ, ಒನ್ ಸೈಡೆಡ್ ಆಗ್ತಿದೆ. ಇವ್ರ ಮೇಲೆ ತುಂಬಾ ಆರೋಪಗಳು ಎಲ್ಲರೂ ಮಾಡ್ತಾ ಇದ್ದಾರೆ. ಇವ್ರ ಪರವಾಗಿ ಯಾರು ಮಾತಾಡಿಲ್ಲ. ಹಂಗಾದಾಗ ಒಂದು ಇಂಜಸ್ಟಿಸ್ ಆಗುತ್ತೆ. ಅದಾಗಬಾರ್ದು. ಸೂಕ್ತವಾದಂತ ತನಿಖೆ ಮಾಡಿ ಇವ್ರು ತಪ್ಪು ಮಾಡಿದ್ರು ಇವ್ರ ಮೇಲೆ ಕ್ರಮ ತಗೊಳ್ಳಿ. ಅವ್ರು ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಯಾರು ಹೇಳ್ತಾ ಇಲ್ಲ. ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಆಮೇಲೆ ಯಾರು ಹೆಚ್ಚು ವರ್ಷ ನಗರಸಭೆಯಲ್ಲಿ ಇದ್ದಾರೆ ಅವ್ರು ಟ್ರಾನ್ಸ್ಫರ್ ಮಾಡ್ಲಿ. ಅವ್ರು ಯಾಕೆ ಇಲ್ಲೇ ಇರ್ಬೇಕು? ಆಮೇಲೆ ನಗರಸಭೆಯಲ್ಲಿ ಎಷ್ಟೊಂದು ಭ್ರಷ್ಟಾಚಾರ. ಈಗ ಸಾಮಾನ್ಯ ಜನರಿಗೆ ಗೊತ್ತು, ಒಬ್ಬ ವ್ಯಕ್ತಿ ಒಂದು ಸಣ್ಣ ಕೆಲಸ ಮಾಡ್ಕೋಬೇಕು ಅಂದ್ರೆ ಎಷ್ಟು ಲಂಚ ಕೊಡ್ಬೇಕು, ಎಷ್ಟು ಸರಿ ತಿರುಗಬೇಕು ಅನ್ನೋದು ಅನುಭವಿಸ್ತಾರಿಗೆ ಅಷ್ಟೇ ಗೊತ್ತಿರುತ್ತೆ. ಶ್ರೀಮಂತರಿಗೆ ಯಾರಿಗೂ ಸಮಸ್ಯೆ ಆಗಲ್ಲ, ಬಡವರಿಗೆ ಸಮಸ್ಯೆ ಆಗಲ್ಲ. ಬಡವರಿಗೆ ಹಣನೂ ಇರಲ್ಲ, ಲಂಚ ಕೊಡೋದಕ್ಕೆ ಅವರಿಗೆ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಯಾರು ಸಫರರ್ಸ್ ಅಂದ್ರೆ ಬಡವರೇ ಸಫರರ್ಸ್. ಅದು ತಪ್ಪಬೇಕು ಅಂತ ಹೇಳಿ ನಾವು ಯಾರ ಪರನೂ ಅನ್ಯಾಯ ಮಾಡಿದವ್ರನ್ನ, ಅಕ್ರಮ ಮಾಡಿದವ್ರನ್ನ ಸಮರ್ಥನೆ ಮಾಡ್ಕೊಳಕ್ ಬಂದಿಲ್ಲ. ಸರಿಯಾದ ಸಿಸ್ಟಮ್ ಬೇಕು ಅಂತ ನಮ್ಗೆಲ್ಲರಿಗೂ ಗೊತ್ತಿರೋ ಸತ್ಯನು. ಇಡೀ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದೇ ಮೊದಲನೇ ದೊಡ್ಡ ಸಮಸ್ಯೆ, ದೊಡ್ಡ ಪಿಡುಗು ಅಂದ್ರೆ ಭ್ರಷ್ಟಾಚಾರ. ಇವತ್ತು ಯಾವ್ದು ಕೆಲಸ ಯಾವ್ದಾದ್ರು ಸರಿಯಾಗಿ ಆಗ್ತಿಲ್ಲ ಅಂದ್ರೆ ಭ್ರಷ್ಟಾಚಾರನೇ ಪ್ರಮುಖ ಕಾರಣ. ಅದನ್ನ ನಾವೆಲ್ಲ ವಿರೋಧ ಮಾಡಲೇಬೇಕಲ್ಲ. ಅಣ್ಣಾ ಹಜಾರೆ ಅವರು ಪ್ರತಿಭಟನೆ ಮಾಡಿ ಡೆಲ್ಲಿಯಲ್ಲಿ ಆದ್ರೂ ಒಂದು ಪ್ರತಿಭಟನೆ ಅಂಗವಾಗಿ ಆಮ್ ಆದ್ಮಿ ಪಕ್ಷ ಹುಟ್ಕೊಂಡಿದ್ರು. ಅವ್ರು ಮಾಡಿದ್ದೆ ಭ್ರಷ್ಟಾಚಾರ ವಿರೋಧಿಸಿ ಪ್ರತಿಭಟನೆ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಅಂತ ಪಕ್ಷಕ್ಕೆ ಸೇರಿದಂತವರು ಸಹ ಭ್ರಷ್ಟಾಚಾರದ ವಿರುದ್ಧನೇ ಇರ್ಬೇಕಾಗುತ್ತೆ. ಅದನ್ನ ನಾವು ಕೇಳ್ತಾ ಇದ್ದೀವಿ. ನಗರ ಪಾಲಿಕೆಯಲ್ಲಿ ಇತ್ತೀಚೆಗೆ ಚುನಾಯಿತ ಬಾಡಿ ಇತ್ತಲ್ಲ, ಅವರ ಅವಧಿ ಕೊನೆಯಾದ ನಂತರ ಇತ್ತೀಚೆಗೆ ಈ ಆರೋಪ ಪ್ರತ್ಯಾರೋಪ ಪ್ರತಿಭಟನೆ ಈಗ ಪ್ರತಿಯೊಂದನ್ನು ಇಡೀ ಜನ ಗಮನಿಸ್ತಾ ಇದ್ದಾರೆ. ನೀವು ಬರೀ ಆ ಯೂಟ್ಯೂಬ್ ಅಲ್ಲಿ ಅಥವಾ ಬೇರೆ ಬೇರೆ ಕಡೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಗಳೇನಿದೆ, ಎಷ್ಟು ನೀವು ಕಮೆಂಟ್ ಮಾಡಕ್ಕಾಗಲ್ಲ. ಜನ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ, ಏನೇನ್ ಬೆಳವಣಿಗೆ ಆಗ್ತಿದೆ ಅಂತ ಹೇಳಿ. ಮುಂದೆ ಬರ್ದೇ ಇರ್ಬೋದು, ಸಾರ್ವಜನಿಕವಾಗಿ ಮಾತಾಡದೇ ಇರ್ಬೋದು, ಕಂಪ್ಲೇಂಟ್ ಕೊಡದೇ ಇರ್ಬೋದು. ಆದ್ರೆ ಪ್ರತಿಯೊಂದನ್ನು ಎಲ್ಲರೂ ಗಮನಿಸ್ತಾ ಇರ್ತಾರೆ ಅನ್ನೋದು ನಾವು ತಿಳ್ಕೊಂಡಿರ್ಬೇಕಾಗುತ್ತೆ.